ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೋಮ್ ಮೇಡ್ ಚಿಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಡಲೆಕಾಯಿ ಮಿಠಾಯಿ ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗಷ್ಟು ಕಡಲೆಕಾಯಿ ಬೀಜ, ಸುಮಾರಿಲ್ಲ ಅಂತ ಹೇಳಿದ್ರು ಒಂದು 200 ಗ್ರಾಮಷ್ಟು ಕಡಲೆಕಾಯಿ ಬೀಜನ ಒಂದು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಗರ್ಗರಿ ಆಗಬೇಕು, ಕಡಲೆಕಾಯಿ ಬೀಜ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ನೀಟಾಗಿ ಹುರ್ಕೊಳ್ತಾ ಬನ್ನಿ. ಗ್ಯಾಸ್ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಆಲ್ಮೋಸ್ಟ್ ಆಲ್ ಕಡಲೆಕಾಯಿ ಬೀಜ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದು ನಾವು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದು ತಣ್ಣಗಾಗಿದ ನಂತರ ಈ ಮೇಲ್ಗಡೆ ಹೊಟ್ಟೆಲ್ಲ ನೀಟಾಗಿ ತೆಗೆದು ಇದನ್ನು ಕಡಲೆಕಾಯಿನ 2 ಭಾಗಗಳಾಗೋ ಥರ ನಾನು ಕ್ಲೀನ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತೀನಿ. ನೋಡಿ, 2 ಭಾಗ ಥರ ಹೋಳಾಗಿದೆ, ನಂತರ ಕ್ಲೀನ್ ಆಗಿದೆ. ಈಗ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕ ಮಾಡಬೇಕಾದ್ರೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು ನೆನಪಿಟ್ಕೊಳ್ಳಿ, ಸ್ಟಾರ್ಟಿಂಗ್ ಪಾಕ ಮಾಡೋಕ್ಕಿಂತ ಮುಂಚೆ ಮತ್ತು ಶುರು ಮಾಡಿದ ತಕ್ಷಣ ನಂತರ ಎಂಡ್ ತನಕನೂ ಗ್ಯಾಸ್ ಫ್ಲೇಮು ಒಂದೇ ಹೈ ಫ್ಲೇಮಲ್ಲೇ ಇರಬೇಕು. ಈಗ ಇದಕ್ಕೆ 1 ಕಪ್ ಆಗೋಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ಹಾಕ್ತೇನೆ. ನೀವು ಪಾಕನ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಹೊತ್ತಲ್ಲೇ ಈ ರೀತಿ ಕರಗಕ್ಕೆ ಶುರು ಆಗುತ್ತೆ. ಈ ಸ್ಟೇಜಿಗೆ ಬಂದಾಗ ನಾನು ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಇದ್ರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಅನ್ನೋದು ಒಂದು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಈ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತಲ್ಲೇ ಇದಿನ್ನೂ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ರೀತಿ ನೀರಿನ ಹದಕ್ಕೆ ಬಂದಾಗ ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಒಂದೇನು ಅಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಚಿಕ್ಕಿ ಶೈನಿಂಗ್ ಬರುತ್ತೆ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಿದ ನಂತರ ಈಗ ಕಾರ್ನರಲ್ಲಿ ಸ್ವಲ್ಪ ಬಬಲ್ಸ್ ಶುರು ಆಗುತ್ತೆ, ಅಲ್ಲಿ ತನಕ ಈ ರೀತಿ ಕೈ ಬಿಡೋದ ಥರ ಮಿಕ್ಸ್ ಮಾಡ್ತಾಯಿರಿ. ನೋಡ್ತಾ ಇರ್ಬೋದು ಕಾರ್ನರ್ಸಲ್ಲಿ ಬಬಲ್ಸ್ ಶುರು ಆಗಿದೆ. ಈ ಸ್ಟೇಜಲ್ಲಿ ನಾನು ಒಂದೇ ಒಂದು ಚಿಟಿಕೆ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಈ ಅಡುಗೆ ಸೋಡಾ ಹಾಕೋದ್ರಿಂದ ಚಿಕ್ಕಿಗೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ನೀವು ಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿ ಬರ್ಫಿ ಅಥವಾ ಎಳ್ಳಿನ ಬರ್ಫಿ ಮಾಡಬೇಕಾದ್ರೂ ಸ್ವಲ್ಪ ಅಡುಗೆ ಸೋಡಾ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಈಗ ಪಾಕ ಸರಿ ಇದೆಯಾ ಅಂತ ಒಂದು ಬಟ್ಟಲಲ್ಲಿ ನೀರು ತೊಗೊಂಡು ಪಾಕನ ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ಅದು ಆಗಬೇಕು, ಪಾಕ ಬಬಲ್ ಗಮ್ ಥರ ಇದೆ. ಈಗ ಇದನ್ನು ತಿರ್ಗಾ ಹಾಕಿ ಇಲ್ಲ ಅಂತ ಹೇಳಿದ್ರು ಇನ್ನೂ 1-2 ನಿಮಿಷಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ. ಈಗ ಪಾಕ ಪರ್ಫೆಕ್ಟಾಗಿ ಬಂದಿದೆ ಅಂತ ಇನ್ನೊಂದು ಸಲ ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನೀರಿಗೆ ಹಾಕಿದ ತಕ್ಷಣ ಪಾಕನ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಪಾಕ ತೆಗೆದು ಈ ರೀತಿ ಮುರಿದ್ರೆ ಪಟ್ಟಂತ ಕ್ರಿಸ್ಪಿನೆಸ್ ಬರಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ತಾಯಿರಿ. ಈಗ ಪಟ್ಟಂತ ಮುರಿಯೋ ಥರ ಬಂದಿದೆ. ಈ ಹದದಲ್ಲಿ ನಾನು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಪಾಕನ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರನೇ ಅದು ಪಟ್ಟಂತ ಮುರಿಯೋಕ್ಕಾಗುತ್ತೆ. ನೀವು ನೀರಿಗೆ ಹಾಕಿದ್ದು ಇಮಿಡಿಯೇಟಾಗಿ ತೆಗೆದು ಪಾಕನ ನೀವೇನಾದ್ರು ಮುರಿಯೋಕ್ಕೆ ಹೋದರೆ ಅದು ಮುರಿಯೋಕ್ಕಾಗೋದಿಲ್ಲ. ಇದನ್ನು ನೀವು ತುಂಬಾ ನೆನಪಿನಲ್ಲಿ ಇಟ್ಕೊಬೇಕು. ಈ ರೀತಿ ಕಡಲೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆ ನಂತರ ಒಂದು ನೋಡಿ ತಟ್ಟೆಗೆ ಹಿಂಭಾಗದಲ್ಲಿ ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ಈ ಮಿಶ್ರಣನ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾನು ಈಕ್ವಲ್ ಆಗಿ ಮಾಡ್ಕೊಳ್ತೀನಿ. ಸ್ಕ್ವೇರ್ ಸೈಜಲ್ಲಿ ನೀಟಾಗಿದ್ದೀನಿ. ಈಕ್ವಲ್ ಆಗಿ ಮಾಡಿಕೊಂಡು ಒಂದು ಲಟ್ಟಣಿಗೆಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ಎಷ್ಟು ತೆಳುವಾಗಿ ಚಿಕ್ಕಿ ಬೇಕು ನಿಮಗೆ ಅಷ್ಟು ತೆಳುವಾಗಿ ನೀವು ಲಟ್ಟಿಸ್ಕೊಳ್ತಾ ಇರ್ಬೋದು. ಇದು ಕಂಪ್ಲೀಟಾಗಿ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಹಾರಿದ ನಂತರ ನೀವು ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಬಿಸಿ ಇದ್ದಾಗಲೇ ಸ್ವಲ್ಪ ಈ ರೀತಿ ಚಾಕುವಿಂದ ಮಾರ್ಕ್ ಮಾಡ್ಕೊಂಬಿಡಿ. ಇದು ಕಂಪ್ಲೀಟಾಗಿಲ್ಲ ಅಂದರೂ 2 ರಿಂದ 3 ಅವರ್ ಆದರೂ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಚಿಕ್ಕಿನ ತೆಕ್ಕೊಳ್ಳೋಣ. ಈಗ ನೋಡಿ, ಚಾಕುವಿಂದ ಹಿಂಗಂದ್ರೆ ಸಾಕು ಬರುತ್ತೆ. ಈಗ ಎಲ್ಲ ಚಿಕ್ಕಿನೂ ನಾನು ಇಮಿಡಿಯೇಟಾಗಿ ಚಾಕುವಿಂದ ತೆಗೆದುಬಿಟ್ಟು ಆ ನಂತರ ಇದನ್ನು ನಾವೇನು ಮಾಡೋಣ, ಕೈಯಿಂದ ಮುರ್ಕೊಳ್ಳೋಣ. ನೋಡಿ, ಪಟ್ಟಂತ ಕ್ರಿಸ್ಪಿಯಾಗಿ ಬರುತ್ತೆ, ಈಸಿಯಾಗಿ ಬರುತ್ತೆ, ಏನು ತೊಂದರೆ ಆಗೋದಿಲ್ಲ. ನೋಡ್ತಾ ಇರ್ಬೋದು. ಇದನ್ನು ನೀವು ಅಪ್ ಟು 1 ಮಂತ್ ತನಕ ಒಂದು 8 ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಬೋದು. ಈಗಂತೂ ಮಕ್ಳುಗಳು ಮನೇಲಿ ಇರ್ತಾರೆ. ಖಂಡಿತವಾಗ್ಲೂ ಬೆಸ್ಟ್ ರೆಸಿಪಿ, ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.